ಎತ್ತಿನ ಗಾಡಿ ಒಂದು ಕಾಲದಲ್ಲಿ ಬದುಕು ಸಾಗಿದ್ದ ಬಂಡಿಗಳ ಮೂಲಕ ರೈತರಿಗೆ ವರವಾಗಿದ್ದ ಗಾಡಿಗಳಿಂದಲೇ ನಡೀತಾ ಇದ್ದಿದ್ದು ಕೃಷಿ ಕಾಯಕ. ಆದ್ರೆ ಇವತ್ತಿಗೆ ಈ ಗಾಡಿಗಳು ಮುರಿದು ಮೂಲೆ ಸೇರಿದವೆ. ಇನ್ನು ಕೆಲವು ಪ್ರದರ್ಶನಕ್ಕೆ ಮ್ಯೂಸಿಯಂ ತಲುಪಿದವೆ. ಹೀಗೆ ಎತ್ತಿನ ಗಾಡಿಗಳ ಬಗ್ಗೆ ಯೋಚಿಸಿದಾಗ ನನಗೆ ಚಿಕ್ಕ ವಯಸ್ಸಿನಲ್ಲಿ ಈ ಗಾಡಿಗಳ ಮೇಲೆ ಕೂತಿದ್ದ ನೆನಪಾಯ್ತು. ಮತ್ತೆ ಆ ಆಸೆ ಮರುಕಳಿಸ್ತು. ಒಂದು ಹಳ್ಳಿ ಮನೆಯಲ್ಲಿ ನನಗೆ ಎತ್ತಿನ ಗಾಡಿ ಇರೋದು ಗೊತ್ತಾಯ್ತು. ಬೆಳಿಗ್ಗೆ ಅಲ್ಲಿ ಎತ್ತಿನ ಗಾಡಿ ಹುಡುಕಿ ಹೊರಟವನು ಅಲ್ಲಿದ್ದ ಕುರಿ ಕೋಳಿ ದನಗಳ ಜೊತೆ ಒಂದಷ್ಟು ಸಮಯ ಕಳೆದೆ. ಮಲೆನಾಡು ಗಿಡ್ಡ ಹಸುಗಳು ಇತ್ತೀಚೆಗೆ ಮರೆಯಾಗ್ತಾ ಬಂದಿದೆ. ಅದರಲ್ಲಿ 30ಕ್ಕೂ ಹೆಚ್ಚು ಹಸುಗಳನ್ನ ಒಂದೇ ಕೊಟ್ಟಿಗೆಯಲ್ಲಿ ಕಂಡೆ. ಈ ಪಕ್ಕ ಮಲೆನಾಡು ಶೈಲಿಯ ಮನೆಯ ಸುತ್ತಮುತ್ತ ನನ್ನ ಕಣ್ಣಿಗೆ ಬಿದ್ದಿದ್ದು ಕುರಿ ಕೋಳಿಗಳ ಹಿಂಡೆ. ಕೋಳಿಗೆ ಮೇವು ಹಾಕಿ ಕುರಿದನಗಳನ್ನ ಮುದ್ದಾಡಿ ಮುಗಿಸುವಾಗ ಗಾಡಿಗೆ ಎತ್ತುಗಳನ್ನು ಕಟ್ಟಿತ್ತು. ಎತ್ತಿನ ಗಾಡಿಯನ್ನೇರಿ ನನ್ನ ಪ್ರಯಾಣ ಹೊರಟಿತ್ತು. ಲಕ್ಷಾಂತರ ರೂಪಾಯಿಗಳ ಕಾರು ಬೈಕ್ಗಳಲ್ಲಿ ಸಾವಿರಾರು ಮೈಲಿ ಸುತ್ತಾಡಿದ್ರು ಎತ್ತಿನ ಗಾಡಿಯ ಖುಷಿ ಸಿಗಲ್ಲ. ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಎಷ್ಟೇ ಮುಂದುವರೆದ್ರು ಆ ಹಳ್ಳಿ ಜೀವನದ ಹಳೆಯ ಬದುಕಿನ ಶೈಲಿ, ಅಲ್ಲಿದ್ದ ನೆಮ್ಮದಿ ಮತ್ತೆ ಬರಲ್ಲ. ಈ ಎತ್ತಿನ ಗಾಡಿ ಪ್ರಯಾಣ ನನಗೆ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ ಕಾದಂಬರಿಗಳನ್ನ ನೆನಪಿಸಿದ್ವು. ಯಾಕಂದ್ರೆ ಆ ಕಾದಂಬರಿಗಳಲ್ಲಿ ಈ ಗಾಡಿಗಳೇ ಮುಖ್ಯ ಪಾತ್ರ ವಹಿಸಿದ್ದು. ನಾವು ತಿನ್ನೋ ಪ್ರತಿಯಾಗಲು ಅನ್ನೋಕ್ಕೂ ಶ್ರಮ ವಹಿಸಬೇಕು ಅನ್ನೋದನ್ನ ಈ ಎತ್ತುಗಳಿಂದ ಕಲಿಬೇಕು. ಜೀವನದ ಪ್ರಯಾಣ ಎಷ್ಟೇ ನಿಧಾನವಾಗಿದ್ರೂ ಸುರಕ್ಷಿತವಾಗಿ ಗುರಿ ತಲುಪಬೇಕು ಅನ್ನೋದನ್ನ ಈ ಗಾಡಿಯಿಂದ ತಿಳ್ಕೋಬೇಕು. ಹೀಗೆ ಒಂದಷ್ಟು ಯೋಚನೆ ಮಾಡ್ತಾ ಈ ಹಳ್ಳಿಯ ಮುಂಜಾನೆ ಮಂಜು ಕವಿದಿದ್ದ ಬೀದಿಗಳಲ್ಲಿ ಈ ಎತ್ತಿನ ಗಾಡಿಯನ್ನೇರಿ ಒಂದಷ್ಟು ಸುತ್ತಾಡಿದೆ. ಆಧುನಿಕ ವಾಹನಗಳ ಸಂತೆಯಲ್ಲಿ ಕಳೆದೆ ಹೋಗಿದ್ದ ಈ ಅಪರೂಪದ ಗಾಡಿಯಲ್ಲಿ ಅದೆಷ್ಟು ವರ್ಷಗಳ ನಂತರ ಒಂದು ನೆಮ್ಮದಿಯ ಪ್ರಯಾಣ ಮಾಡಿದೆ. ಪ್ರತಿ ಸಾರಿ ಈ ರೀತಿಯ ಹಳ್ಳಿಗಳಿಗೆ ಹೋದಾಗ, ಹಳ್ಳಿಗೆ ಸಂಬಂಧಪಟ್ಟ ಕತೆ ಕಾದಂಬರಿಗಳನ್ನ ಓದಿದಾಗ ಎಲ್ಲೋ ಆಧುನೀಕರಣದ ಹೆಸರಲ್ಲಿ ಆ ಹಳ್ಳಿ ಜೀವನವನ್ನ ನಾವು ಮಿಸ್ ಮಾಡ್ಕೋತಿದೀವಿ. 3 ಅಕ್ಷರದ ನೆಮ್ಮದಿಗೋಸ್ಕರ 300 ಸಮಸ್ಯೆಗಳನ್ನ ಮೈ ಮೇಲೆ ಹಾಕೋತಿದೀವಿ ಅನ್ಸುತ್ತೆ. ಫಾಲೋ ಮಾಡ್ಕೊಳ್ಳಿ. ನನ್ನ ಪ್ರಯಾಣ ಇನ್ನು ತುಂಬಾ ದೂರ ಸಾಗೋದಿದೆ. ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಬೆಂಬಲ ಬೇಕಾಗುತ್ತೆ.